ಕದಬಳ್ಳಿ ಟೋಲ್ ಸಿಬ್ಬಂದಿ ದಬ್ಬಾಳಿಕೆ. ಅನ್ನದಾತನ ಹಾಲಿನ ವಾಹನ ತಡೆದು ಅವಮಾನವೀಯ ವರ್ತನೆ. ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ಕದಬಳ್ಳಿ ಟೋಲ್ ಬಳಿ ಅಕ್ಷಯ ಕಲ್ಪ ಡೈರಿಗೆ ಹಾಲು ಸರಬರಾಜು ಮಾಡುವ ರೈತರ ವಾಹನವನ್ನು ಟೋಲ್ ಸಿಬ್ಬಂದಿ ತಡೆದು ಉದ್ಘಾಟತನ ಪ್ರದರ್ಶಿಸಿದ್ದಾರೆ. ಕೇವಲ 100 ಮೀಟರ್ ಅಂತರದಲ್ಲಿರುವ ವನದೇವಿಹಳ್ಳಿ ಗ್ರಾಮದ ರೈತರು ಹಾಲಿನ ಪಾಯಿಂಟ್ಗೆ ಹೋಗದಂತೆ ಅಡ್ಡಿಪಡಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ವನದೇವಿಹಳ್ಳಿಯ ರೈತ ಬಸವರಾಜ್ ಚಿನ್ನಿ ಮತ್ತು ಇತರರು ಅಕ್ಷಯ ಕಲ್ಪ ಡೈರಿಗೆ ಹಾಲು ನೀಡುತ್ತಿದ್ದಾರೆ. ದಿನಾಂಕ 1/5/2026ರಂದು ಬೆಳ್ಳೂರು ಕ್ರಾಸ್ನಿಂದ ಹಾಲು ಸಂಗ್ರಹಕ್ಕೆ ಬಂದ ವಾಹನವನ್ನು ಟೋಲ್ ಸಿಬ್ಬಂದಿ ತಡೆದಿದ್ದಾರೆ. 15 ಲೀಟರ್ ಹಾಲಿನ ಮೇಲೆ ಬರುವ ಆದಾಯಕ್ಕಿಂತ ಹೆಚ್ಚಿನ ಮೊತ್ತವನ್ನು ದಿನಕ್ಕೆ 400 ರೂಪಾಯಿ ಟೋಲ್ ರೂಪದಲ್ಲಿ ಕೇಳುತ್ತಿರುವುದು ರೈತರನ್ನು ಕಂಗಾಲಾಗಿಸಿದೆ. ಪೊಲೀಸರ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ಬಗ್ಗೆ ಬಿಂಡಿಗನವಿಲೆ ಪಿಎಸ್ಐ ಮಾರುತಿ ಅವರು ಫೋನ್ ಮೂಲಕ ಸೂಚನೆ ನೀಡಿದರೂ ಟೋಲ್ ಸಿಬ್ಬಂದಿ ಉಡಾಫೆ ಉತ್ತರ ನೀಡಿ ಕರೆ ಕಟ್ ಮಾಡಿದ್ದಾರೆ. 2 ದಿನ ಬಿಟ್ಟು ಬನ್ನಿ, ಟೋಲ್ ಮ್ಯಾನೇಜರ್ ಇಲ್ಲ ಎನ್ನುವ ಬೇಜವಾಬ್ದಾರಿ ಉತ್ತರ ನೀಡುವ ಮೂಲಕ ರೈತರ ಜೀವನದ ಜೊತೆ ಆಟವಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ರೈತರಾದ ಗೋಪಾಲಕೃಷ್ಣೇಗೌಡ, ಬಸವರಾಜ್ ಮತ್ತಿತರರು ತಕ್ಷಣ ಜಿಲ್ಲಾಡಳಿತ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ. ವರದಿ ಮಂಜು ಮುಳ್ಕಟ್ಟೆ, ಬೆಳಕು ನ್ಯೂಸ್ ಸಂಪಾದಕರು. ಪಾಯಿಂಟ್ ಹಾಕಿಸ್ಕೊಂಡಾದ್ಮೇಲೆ ಅಕ್ಷಯ ಕಲ್ಪ ಬೆಳ್ಳು ಕ್ರಾಸಲ್ಲಿ ಪಾಯಿಂಟ್ ಇದೆ. ಅವರು ಕತ್ಬಳ್ಳಿ, ಪಿಟ್ಟೆಕೊಪ್ಪಲು, ಅಡೆನಹಳ್ಳಿ ಎಲ್ಲ ತುಂಬ್ಕೊಂಡು ಬರ್ತಾರೆ. ತುಂಬ್ಕೊಂಡ್ಬಂದಾಗ ಇಲ್ಲಿ ನಮ್ಮ ಮನೆ ಇಲ್ಲೇ 100 ಮೀಟ್ರ್ ಆಗಲ್ಲ, ಇಲ್ಲೇ ಟೋಲಿಂದ ಲೆಫ್ಟು ಇಲ್ಲಿಗೆ ಗಾಡಿ ಬಂತು. ಇವಾಗ 1ನೇ ತಾರೀಕು ಪಾಯಿಂಟ್ ಕೊಟ್ಟು ಗಾಡಿ ಬಂದಾಗ ಬಿಡೋಣ, ನಂದು 15 ಲೀಟ್ರ್ ಹಾಲಾಗುತ್ತೆ ಅಂತ ಅಂದಾಗ, ಇಲ್ಲ ಸರ್ ಹಂಗೆ ಬಿಡೋಕ್ಕಾಗಲ್ಲ, ನಾವು ಈ ಕಡೆಯಿಂದ 100, ಆ ಕಡೆಯಿಂದ ಬಂದರೆ 100, ಸಂಜೆ ಬಂದರೆ 100, 400 ರೂಪಾಯಿ ಆಗುತ್ತೆ ಒಂದು ದಿವಸಕ್ಕೆ ಅಂತ ಹೇಳೋದು. ಲೋಕಲ್ವರೆಗೂ ಅಷ್ಟು ಕಟ್ಬೇಕಂತ ಅಣ್ಣ, ಒಂದು ಟೈಮ್ಗೆ 100 ರೂಪಾಯಿ ಕಟ್ಬೇಕಂತೆ. ಹಿಂಗೆ ಹೋದ್ರೆ ಮಾತಾಡ್ತೀವಿ, ಒಂದು ಕಡೆಗೆ ಹೋದ್ರೆ 100 ರೂಪಾಯಿ ಅಂತ, ಈ ಕಡೆಯಿಂದ ಬಂದರೆ ಈಗ 4 ಸತಿ ಓಡಾಡಲೇಬೇಕು ಗಾಡಿ, 400 ರೂಪಾಯಿ ಬಿಲ್ ಆಗುತ್ತೆ. ನಮ್ಗೆ ಆಗ 300-400 ರೂಪಾಯಿ ದುಡ್ಡು ಆಗುತ್ತೆ. ಎಲ್ಲ ಈ ಟೋಲ್ ಅವ್ರಿಗೆ ಕೊಟ್ಬಿಟ್ರೆ ಸರ್ ನಾವು ಅದಕ್ಕೆ ಕೇಳ್ದೋ, ಲೋಕಲ್ ಪಾಸರ ಕೊಡಿ ಗಾಡಿಯವ್ರಿಗೆ ಅಂತ ಕೇಳ್ದು. ಲೋಕಲ್ ಪಾಸು ಕೊಡೋಕ್ಕಾಗಲ್ಲ, ಗಾಡಿ ಅವ್ರ ಹೆಸರಲ್ಲಿ ಇರಬೇಕು. ಈಗ ಗಾಡಿ ಅಕ್ಷಯ ಕಲ್ಪದವರು ಒಂದು 50 ಗಾಡಿ ಟೆಂಡರ್ ಕೂತ್ಕೊಂಡಿರ್ತಾರೆ, ಯಾವ ಊರಲ್ಲೂ ಯಾರ್ಯಾರ ಹೆಸರಲ್ಲೂ ಇರುತ್ತೆ. ಈಗ ಲೋಕಲ್ ಅವ್ರು ಆಟ ಆಟಬೇಕಂದ್ರೆ ಅವ್ರ ಹೆಸರು ಮಾಡಿಸ್ಕೊಂಡು ಅವ್ರ ಆಧಾರ್ ಕಾರ್ಡು, RC ಕಾರ್ಡು ಎಲ್ಲ ಕೊಡ್ಬೇಕಂತೆ. ಬೇರೆಯವ್ರನ್ನ ಕೊಡೋಕ್ಕಾಗಲ್ಲ.